ನನ್ನೆದೆಯ ಬಾಂಧಳದಿ ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ ಸುತ್ತಿ. ಗೈಸ್ ಮಧ್ಯಾಹ್ನ ಬಿಸಿಲಾಗಿ 2-3 ಗಂಟೆಗೆ ಹೊರ ಬಂದು ಕೂತ್ಬಿಟ್ಟೇನ್ರಿ. ಯಾಕಪ್ಪ ಅಂತಂದ್ರೆ ನಮ್ಮ ಅಕ್ಕಂದು ಎಕ್ಸಾಮ್ ಐತೈತೆ ಮತ್ತು ಇನ್ನೂ ನೀರೇ ಬಂದಿಲ್ಲ ರೀ ನಮ್ಮ ರೂಮಿಗೆ. ನಾನು ಜಳಕನ ಮಾಡಿಲ್ಲ ಇವತ್ತು, ಅದಕ್ಕಂದು ಇಲ್ಲಿ ನೋಡಿ ನೀರು ಇಷ್ಟೇ ಬರವಲ್ಲದು. ಇಲ್ಲಿ ಸ್ಟಾಕ್ ಇದ್ದದ್ದು ಬಂದಾವ. ನಮ್ಮ ಅಕ್ಕಂದು ಎಕ್ಸಾಮ್ ಐತೈತೆ ರೀ, ಆಫೀಸ್ದೇನೋ ಇಂಟರ್ವ್ಯೂದ. ಅಕ್ಕಿ ಅವ್ರ ಸರ್ ಆ ಕಡೆ ತೋರಿಸಿ ಈ ಕಡೆ ತೋರಿಸು, ಅಲ್ಲಿ ಯಾರು ಕೂತಾರಾಣಿ ಇಲ್ಲಿ ಯಾರು ಕೂತಾರ, ನಿಮ್ಮ ಡೆಕ್ಸ್ ಎಂಥದೈತಿ, ನಿಮ್ಮ ರೂಮ್ ಎಂಥದೈತಿ, ನಿಂತ್ಕೊಂಡು ಅಂತ ಚೇರ್ ಎಂಥದೈತಿ ಎಲ್ಲ ತೋರಿಸೋದೇ ಕೂತಾರೆ. ಅದ್ರ ಸಂಬಂಧ ನಾವು ಹೊರಗೆ ಬಂದು ಕೂತ್ಬಿಟ್ಟೇನಿ. ಈಗ ಇಲ್ಲೊಂದು ಪಾರಿವಾಳ ಒಂದು ಬಂದು ಕೂತೈತಿ ರೀ ನಮ್ಮ ರೂಮ್ ತಕ್ಕ ನೋಡಿ ಕಿಟಕಿಯಾಗ. ಅದಕ್ಕೆ ನೀರು ಇಡ್ಬೇಕಂದ್ರೆ ನೀರು ಇಲ್ಲರಿ. ಈಗ ಒಳಗದವ್ರಿ ಬಟ್ ಒಳಗೆ ನಮ್ಮ ಅಕ್ಕದವ ಯಪ್ಪ ಇಷ್ಟಕ್ಕೆ ಕಾವಾಗತೈತಿ ರೀ. ಈಗ ಸಿಕ್ತಂತ ಬರ್ರಿ ನಿಮ್ಗೆ ನೈಟ್. ಕುಡಿಪಾ ಕುಡಿ, ನಾ ಏನು ಮಾಡಂಗಿಲ್ಲ, ನಿಂಗೆ ನೀರು ಕುಡಿ. ಪಾಪ ನೀರು ಬೇಕಾರೆ ಅನಿಸ್ತೈತ್ರಿ. ಅದಕ್ಕೆ ಬಿಸಲಾಗಿ ಮರಿ ಐತ್ರಿ ಅದಿನ ಪಾರಿವಾಳ. ನಾ ಒಳಗೆ ಹೋಗ್ತಾನೆ ಕುಡೀನಿ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಎಲ್ಲರೂ ಹೆಂಗಂದ್ರೆ ಎಲ್ಲ ರಾಮ್ ಇರ್ಕೊಂಡು ಅಂದ್ರೆ ಮಸ್ತ್ ಬೀಚ್ ಬೆಂಕಿ ಆರಾಮನು ಇನ್ನಾರು ಚಾನ್ಸ್ ಇರ್ತಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಅದರಲ್ಲಿ 1000 ಸಬ್ಸ್ಕ್ರೈಬ್ಸ್ ಕಂಪ್ಲೀಟ್ ಮಾಡಿರಿ. ಏನಪ್ಪ ಅಂತಂದ್ರೆ ಇವಾಗ ಟೈಮ್ ಒಂದು 6-6:30 ಆಗೈತೆ ರೀ. ಇವಾಗ ಹೊರಗಡೆ ಹೊಂಟವ್ರಿ, ಏನೂ ಶಾಪಿಂಗ್ ಐತಿತ್ತು, ಸ್ವಲ್ಪ ಮನೆ ಸಂಬಂಧ ಕೆಲಸ ಅದ ಏನೋ ತರೋದೈತಿ. ಅಕ್ಕ ನಾನು ಹೊಂಟೀವಿ, ಇಲ್ಲೇ ಮಾರ್ಟ್ ಐತೈತೆ. ಮಾರ್ಟ್ ಹೋಗಿ ಬರುತ್ತೆ, ಏನು ರೀತಿ ಬರ್ತೈತಿ. ಏನಾರು ಚಾನ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮುಂಜಾನೆಯಿಂದ ಹೋಗ್ಬೇಕಂದ್ರೆ ಕೆಟ್ಟ ಬಿಸಿಲು ಐತ್ರಿ. ಹೊರಗೆ ಬಂದ್ರೆ ಕಣ್ಣು ನುಸಾದ್ರಿ ನಮ್ಗೆ ಬಿಸಿಲು ಐತಿ. 6:30 ಆಗೈತಿ ಅಂದ್ರೆ ನೋಡ್ರಿ ಸೂರ್ಯ ಏನೋ ಕಾಣತಾನ. ಅದ್ರಾಗ ನಮ್ಮ ಅಕ್ಕಂದೊಂದು ಎಕ್ಸಾಮ್ ಇತ್ತು, 3 ತಾಸು ಎಕ್ಸಾಮ್ ರೀ. ಅದ 3 ತಾಸು ಮುಗಿದ್ರು ಭೀ ಅದೇನು ವರ್ಕೌಟ್ ಆಗಲಿಲ್ಲ. ಅದು ಎಕ್ಸಾಮ್ ಲಾಗಿನ್ ಆಗಲಿಲ್ಲ, ಏನೂ ಲಪಡ ಆಗ್ತದೆ. ಸೈಲೆಂಟ್ ಇತ್ತಲ್ಲ, ನಾ ಕಡೆಯಿಂದ ಈ ಕಡೆ ಆನ್ಲೈನ್ ಎಕ್ಸಾಮ್ ಇತ್ತು. ಆ ಕಿಚ್ಚಗಡೆ ಬಂದ್ರೆ ಆಚೆ ಕಡೆ ಹೋದ ಅವರು ಇಡೀ ರೂಮ್ ಇಡೀ ಮನೆಯೆಲ್ಲ ಚೆಕ್ ಮಾಡತ್ತಾರೆ ಯಾರು ಅದಾರಣ ಯಾರಿಲ್ಲ ಅಂತ ಹೇಳಿ. ಕಡೆಗೆ ಅದು ಎಕ್ಸಾಮ್ ಆಗಲಿಲ್ಲ, ಯಾಕಂದ್ರೆ ಗೊತ್ತಿಲ್ಲ. ಈಗ ಹೋಗಿ ಇನ್ನೊಂದು ಮಾರ್ಕೆಟ್ಗೆ ಹೋದೈತಿ. ಇನ್ಯಾರು ಚಾನ್ಸಸ್ ಇಲ್ಲ ಸಬ್ಸ್ಕ್ರೈಬ್ ಏನೇನು ತೋತೀನಿ ಇನ್ನೇನೆಲ್ಲ ತೋರಿಸ್ತೀನಿ. ಎಲ್ಲ ಬಿಲ್ಲ ತೋರಿಸ್ತಿದ್ದ ಸಬ್ಸ್ಕ್ರೈಬ್ ಮಾಡಿಬಿಟ್ರಿ. ಲಾಸ್ಟ್ ಮಾಡ್ಕೊಂಡು ನೋಡ್ರಿ, ಸಿಕ್ತಂತ ಬರ್ರಿ. ಫಸ್ಟ್ ಸ್ಟಾಪ ಎಳ್ನೀರ ರೀ. ಯಾಕಪ್ಪ ನಾನು ನೀರಡಿಕಾಗಿ ಅವಾಗ ಕಟ್ಟ ವೈಟ್ ಆಗ್ತೈತೆ, ಅದಕ್ಕೆ ಇಲ್ಲೇ ಎಳ್ನೀರಿದ್ದು. ಮತ್ತು ಇಲ್ಲಿ ಫಂಕ್ಷನ್ ಒಂದು ಐತಿ ರಾಮ ಮಂದಿರದ, ಏನೋ ನಾಳೆ ಬಸ್ಸು ಜಯಂತಿ ನಾಳೆ ಐತಿ, ಬಟ್ ಇವತ್ತೇನೈತಿ ಗೊತ್ತಿಲ್ಲ. ಕೊಬ್ಬರಿ ಎಲ್ಲಿಗೆ ಐತಿ ನಂತರ ಎದುರಾಗೈತಿ, ಏನಂದ್ರಾಗಿಲ್ಲ. ಇಲ್ಲಿ ನೋಡಿ ಐತಿ. ಗೈಸ್ ಇಲ್ಲೇ ವಿಜಯನಗರ ಹನುಮಂತ ದೇವರ ಗುಡಿಗೆ ಬಂದು ದರ್ಶನ ತೊಗೊಂಡ ಮಾಡ್ಬೇಕು ಹೋಗ್ತು. ಪೂಜೆ ಸ್ಟಾರ್ಟ್ ಆಗಿದೆ, ನಾವು ಬರ್ಬಿಡ್ದ ಹೋಗ್ಬಾರ್ದು ಬೆಸ್ಟ್. ಇವಾಗ ನಾವು ದೇವ್ರ ದರ್ಶನ ಮುಗಿಸ್ಕೊಂಡೆ ಮಾಟ್ ಹೊಂಟವ್ರಿ. ಮಾಟದಾಗ ಏನು ತಗೋದ ಏನು ಗೊತ್ತಲ್ಲ. ಅಜ್ಜಿ ಅಲ್ಲಿ ಒಬ್ರು ಪೇಡೆ ಕೊಟ್ರಿ. ಆ ಪೇಡೆ ತಿನ್ನಂದ್ರೆ ಹೊಟ್ಟೆ ತುಂಬ, ಯಾಕಂದ್ರೆ ಇಟ್ಟು ದೊಡ್ಡ ಪೇಡೆ ಇದ್ದು ಬಿರ್ಸಾಗಿದ್ದು, ಬಟ್ ಟೇಸ್ಟ್ ಇದ್ದು. ಈಗ ಫಸ್ಟ್ ಹೋಗಿ ಡಿಮಾರ್ಟ್ಗೆ ಹೋಗಿ ಶಾಪಿಂಗ್ ಗೀಪಿಂಗ್ ಎಲ್ಲ ಮುಗಿಸ್ಕೊಂಡ ಹೊರಗಡೆನೇ ಇಟ್ಟಾರಲ್ಲ ಇದೆಯಲ್ಲ ಹೊರಗಡೆ. ನಮ್ಮ ಲಾಸ್ಟ್ ಟೈಮ್ ನಾವು ಹೊರಗೆ ಗೈಸ್ ಜನ ಜಾತ್ರೆ ಆಗಿದ್ರಿ. ಇವತ್ತು ಸಂಡೇ ಅಂದ್ರೆ ಮಾಡದಾಗೆಲ್ಲ ಜಾತ್ರೆ ಆಗೈತಿ. ಗೈಸ್ ಟ್ರಾಲಿನೇ ಇಲ್ರಿ, ಟ್ರಾಲಿನ ಕಾಯಿಲೆ ಆಗಿದಾವ, ಅಷ್ಟು ಜನ ಬಂದಾರ. ಇಲ್ಲೇ ಏನೋ ಎಲ್ಲ ಕಡೆ ಹುಡುಕ್ಯಾಡ 5 ಜನ ಟ್ರಾಲಿ ತರಕ್ಕೆ ಹೋಗಿನ್ರಿ. ಇವ್ರು ಎತ್ತ ಕಳ್ಕೊಂಡ್ಬಿಟ್ರು ಈ ಶಿಕಾರು. ಈಗ ಏನೇನು ತಗೋದ ಏನೇನ ನೋಡೋದು. ಗೈಸ್ ಇದ್ರಾಗ ಯಾವ್ದು ಚಲೋ ಅದಾವ ಅಕ್ಕಿ, ಇವು ಯಾಕೆ ಚಲೋ ಅನ್ಸತ್ತವ್ರಿ. ಈಗ ತಗೋದ ಇಲ್ಲಿ ಶೇಂಗಾ ಕಾಳು ಇಡಂಗಿಲ್ಲ.
ಇಟ್ಟು ಕಿಶ ಹಾಕೊಂಡು ಇಟ್ಟು ಪಿಂಡ ಬಿಡೋದ್ರಿ ಇಲ್ಲ ಚಲೋ ಇಲ್ರಿ ಗೈಸ್ ಇದು ತೊಯ್ಲಿತ್ತು ಎಣ್ಣೆ ಪದಾರ್ಥ ಏನಾದರೂ ತಗೋಬೇಕು ನೀ ಮಾತಾಡಬೇಡ ನಿಮ್ಮ ಮಾತಾಡೋಣ ನೋಡ ನಾ ವಿಡಿಯೋ ಮಾಡ್ತೀನಿ ಮಾತಾಡೋಣ ತಗೋವ ಜಲ್ದಿ ಶೇಂಗಾ ಎಣ್ಣೆ ಬೇಕಾಯ್ತು ಐಸ್ ಇನ್ನು ಯಾವುದು ತೊಗೋಬೇಕು ಯಾವ್ದು ಬಿಡಬೇಕು ಕನ್ಫ್ಯೂಸ್ ಆಗೈತಿ ಕಾವಂದ್ರೆ ಇಡ್ಡು ಮನ್ಗಂಡಾಗೈತ್ರಿ ಇಸಿ ಮೇಲೆ ಆಮೇಲೆ ಇಲ್ಲಿ ಮಿನಿಮಮ್ ಒಂದು 50 ಲಕ್ಷ ರೂಪಾಯಿ ಕೊಡ್ತಾರೆ. ಇದೇನು ಎಷ್ಟಿದೆ ಮೊಸರು 1 kg ಒಂದು ಗಟ್ಟಿ ಇದ್ದಿದ ಗೈಸ್ ಇದೇನು ಕಡಂಗಿಲ್ಲತ್ತ ಕೆಟ್ರ ಹೊಳಿಲ್ಲ ತಂದು ಕೊಡ್ಬೇಕು 130 ರೂಪಾಯಿ ಐತ್ರಿ 1 kg ಚಲೋ ದಿನ ಮ್ಯಾಲಿಂದ ಕೆಳಗೆ ಕೆಳಗಿಂದ ಮ್ಯಾಲೆ ಹೋಗೋದು ಆಕೈತಿ ನಮ್ಗೆ ಮ್ಯಾಲಿಂದ ಕೆಳಗೆ ಬಂದು ನೀವು ಹಾಲು ಹೋಗ್ಬಿಡೋ ಬಸೋದು ಹಿಂಗೆ ಯಾವ್ರು ಗೈಸ್ ಇಷ್ಟು ತೊಗೊಂಡೈತ್ರಿ ಈಗ ಗೈಸ್ ಎಲ್ಲ ಸಂಜೆ ಮುಗಿದೈತಿ ಮಾವೆಲ್ಲ ಈಗ ಮೇಘಕ್ಕ ಮತ್ತೆ ಇನ್ನೊಂದು ಇತ್ತೆ ಕೊಬ್ಬರಿ ತರಕು ಹೋಗ್ತಾರೆ ತಲೆ ಹಚ್ಚೋಕ ಅದು ಇದಕ್ಕಿಲ್ಲ ಅಂತ ಅದನ್ನು ತರಕು ಹೋಗ್ಯಾರ ಇಲ್ಲಿ ಬೀಸ್ಟ್ ಇದನ್ನು ಸಿಗಂಗಿಲ್ಲ ಕೋಲ್ಡ್ ಬೀಸ್ಟ್ ಯೂಟ್ಯೂಬರ್ ಬೀಸ್ಟ್ ಗೈಸ್ ಎಲ್ಲ ರೆಡಿಯಾಗಿ ನಮ್ಮ ಊರಾಗ ಸಂತಿಗೆ ಸೇಮ್ ಹಿಂಗೆ ಹೋಗ್ತಾನ್ರಣ್ಣ ಫ್ರೆಂಡ್ಸ್ ಸಂತಿಗೆ ಹೋದಂಗೆ ಗೈಸ್ ಜೋಳ ರೊಟ್ಟಿ ಊಟ ಮರ್ತಂಗೆ ಆಗೈತಿ ರೀ ನನಗೆ ಬೆಂಗ್ಳೂರಿಗೆ ಬಂದಾಗಿಂದ 5 ದಿನ ಅದು ಜೋಳ ರೊಟ್ಟಿ ತಿಂದಾಗಿತ್ತು ಪಲ್ಯ ತಿಂದಿಲ್ಲ ಹಿಂಗೆಲ್ಲ ಹಚ್ಕೊಂಡು ತಿಂದಿಲ್ಲ ರೀ ಖುಷಿ ಆಗೈತಿ ಬಟ್ ಈ ಜೋಳ ನಮ್ಮಂಗೆ ಪ್ಯೂರ್ ಜೋಳ ಇಲ್ರಿ ಸ್ವಲ್ಪ ಕರಿ ಜೋಳ ಇದ್ದಂಗಲ್ಲ ಅವು ಇರಲಿ ಇಟ್ಸ್ ಓಕೆ ಪರವಾಗಿಲ್ಲ ದ್ಯಾಟ್ಸ್ ಓಕೆ ಊಟ ಮಾಡುವಂತ ಬರೀ ಈಗ ಯಾವುದಾದ ಅಂಗಡಿ ಹೆಸರು ಯಾವ್ದು ಮಲ್ಲಿಗೆ ಮಂಟಪದಲ್ಲಿ ಮತ್ತೆ ಊಟಕ್ಕೆ ಬಂದವಿ ಊಟ ಮಾಡಿ ಹೋಗೋಣ ಅಂತ ಸೀಸನ್ ಬಾಯ್ ಸೊ ಗೈಸ್ ಇವಾಗ ಊಟ ಪಾಠ ಎಲ್ಲ ಮುಗಿಸ್ಕೊಂಡ ಮೊಸಂಬಿ ಜ್ಯೂಸಿಗೆ ಬಂದವ್ರಿ ಮೊಸಂಬಿ ಜ್ಯೂಸ್ ಕುಡ್ಕೊಂಡು ಹೋಗ್ಬೇಕು ಬಟ್ ರೀ ಕೈದವ್ರು ಕೇಳವ್ರಿ ಚಲೋ ಇರೋದು ಅನ್ನೋ ಕುಡಿ ಆತ 2 ಬಾಟಲ್ ನೀರು ಕೊಡ್ತೀನಿ ನಂತರ ನಂಗೆ ಇಷ್ಟು ತ್ರಾಸ ಇಲ್ಲಿ ಕಪ್ಪುಲ್ ಆಗೋದಲ್ಲ ನಂದು ಇಟ್ಟಕ್ಕೆ ಹೊಟ್ಟೆ ಈಗ ಮೊಸಂಬಿ ತೊಗೊಂಡಾಗ ಕುಡಿದಂತ ಮೊಸಂಬಿ ಇಲ್ಲ ಪೈನಾಪಲ್ ನಾ ಪೈನಾಪಲ್ ತೊಗೊಂಡ್ರೆ ಅಕ್ಕ ಮೊಸಂಬಿ ತೊಗೊಂಡು ನನಗಂದ್ರೆ ಸಕಾಯಿ ಹೋಗಿದ್ರಿ ಇಲ್ಲಿ ಈ ಬ್ಯಾಗ್ ಹೊತ್ಕೊಂಡ ಕೈ ನೋವು ಆಗತ್ತಾವು ಅದ್ರ ಸಂಬಂಧ ತಲೆಗೆ ಬ್ಯಾನಿ ಹೋಗ್ಯದ ತಲೆಗೆ ಕೊಟ್ಬಿಟ್ಟನ್ರಿ ಈಗ ಭಾರ ಎಲ್ಲ ಪಕ್ಕ ಇದು ಪಾರ್ಮರಿ ಕೆಲ್ಸಕ್ಕೆ